ಜಗತ್ತು ಬಡತನದಲ್ಲೇ ಶಿಕ್ಷಣ ಎಂಬ ಗಂಧ ಗಾಳಿಯೂ ಇಲ್ಲ. ಇರಲು ಸೂರು ಇಲ್ಲದಿದ್ದ ವ್ಯಕ್ತಿ ಈಗ ಕೋಟಿ ಕೋಟಿ ಒಡೆಯ. ಮುಂಬೈನಲ್ಲಿ 1.4 ಕೋಟಿ ಮೌಲ್ಯದ 2 ಫ್ಲಾಟ್ಗಳ ಮಾಲೀಕ. ಇದು ತಿರುಕನ ಕನಸಲ್ಲ, ನಿಜವಾದ ಭಿಕ್ಷುಕನ ಸಾಧನೆ. ಅಂದು ತುತ್ತು ಅನ್ನಕ್ಕೂ ಪರದಾಟ, ಇವತ್ತು 7.5 ಕೋಟಿ ರೂಪಾಯಿ ನಿವ್ವಳ ಮೌಲ್ಯ. ಮುಂಬೈನಲ್ಲಿ ಭರತ್ ಜೈನ್ 54 ವರ್ಷ, ಭಿಕ್ಷುಕ ಈಗ ಕೋಟ್ಯಾಧೀಶ್ವರ. ಹಾಗಿದ್ರೆ ಈ ಭಿಕ್ಷುಕ ಕೋಟ್ಯಾಧಿಪತಿ ಆಗಿದ್ದು ಹೇಗೆ ಅನ್ನೋದು ಅನೇಕರ ಪ್ರಶ್ನೆ. ನಾವ್ಯಾವುದೋ ಸಿನಿಮೆಯ ಕಥೆಯನ್ನು ಹೇಳ್ತಾ ಇಲ್ಲ, ರಿಯಲ್ ಆಗಿ ಏನಾಯ್ತು ಏನು ಎತ್ತ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಭಿಕ್ಷುಕ ಕೋಟ್ಯಾಧಿಪತಿ ಆಗಿದ್ದೇ ಒಂದು ಆಶ್ಚರ್ಯ ರೀತಿಯಾದಂಥ ಸಂಗತಿ. ಹಾಗಿದ್ರೆ ಭಿಕ್ಷೆ ಬೇಡ್ತಾ ಇದ್ದಂಥ ವ್ಯಕ್ತಿ ಕೋಟಿ ಕೋಟಿ ಒಡೆಯ ಆಗಿದ್ದು ಹೇಗೆ? 4 ಫ್ಲ್ಯಾಟ್ಗಳು ಬಂದಿದ್ದಾದ್ರೂ ಹೇಗೆ? ಎಲ್ಲವನ್ನ ಕೂಡ ಎಳೆಯಾಗಿ ನೋಡ್ತಾ ಹೋಗೋಣ. ಭರತ್ ಜೈನ್ ತನ್ನ ಕುಟುಂಬವು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಾ ಇತ್ತು. ಈತ ಎಳೆಯ ವಯಸ್ಸಿನಲ್ಲಿಯೇ ಭಿಕ್ಷಾಟನೆಯನ್ನ ಆರಂಭಿಸಿದ. ಪ್ರೌಢಾವಸ್ಥೆಯಲ್ಲಿಯೂ ಈ ವೃತ್ತಿ ಅವನನ್ನ ಅನುಸರಿಸಿತ್ತು. ಭಿಕ್ಷಾಟನೆಯನ್ನೇ ತನ್ನ ಆದಾಯದ ಮುಖ್ಯ ಮೂಲವನ್ನಾಗಿ ಮಾಡಿಕೊಂಡಿದ್ದ. ಹೆಚ್ಚು ಜನರು ಓಡಾಡುವಂತ ಛತ್ರಪತಿ ಶಿವಾಜಿ ಮಹಾರಾಜ ರೈಲು ನಿಲ್ದಾಣ, ಆಜಾದ್ ಮೈದಾನ ಸೇರಿದಂತೆ ಮುಂಬೈನ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಎಲ್ಲಿ ಜಾಸ್ತಿ ಜನ ಓಡಾಡ್ತಾರೆ, ಜನಸಂದಣಿ ಎಲ್ಲಿ ಇರುತ್ತೆ, ಆ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡಿದ್ದ. ಜೈನ್ ಅಲ್ಲಿಯೇ ಕೂತು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದ. ವರದಿಗಳ ಪ್ರಕಾರ ಬಿಡುವಿಲ್ಲದೆ 10 ರಿಂದ 12 ಗಂಟೆಗಳ ಕಾಲ ಭಿಕ್ಷಾಟನೆಯನ್ನ ಆತ ಮಾಡ್ತಾ ಇದ್ದ. ಆ ಕಾರಣಕ್ಕಾಗಿ ಆತನಿಗೆ ದಿನಕ್ಕೆ 2,000 ರೂಪಾಯಿಗಳಿಂದ 2,500ರವರೆಗೂ ಆತ ಗಳಿಕೆ ಮಾಡ್ಕೊಳ್ತಾ ಇದ್ದ. ಭಿಕ್ಷಾಟನೆಯಿಂದ ಆತನ ಮಾಸಿಕ ಆದಾಯ 60,000 ರೂಪಾಯಿಯಿಂದ 75,000 ರೂಪಾಯಿ. ಇವತ್ತು ಎಷ್ಟು ಪ್ರತಿಷ್ಠೆಯ ಕೆಲಸ ಅಂತ ಹೇಳ್ಕೊಳ್ಳೋರಿಗೂ ತಿಂಗಳಿಗೆ 60 ರಿಂದ 75,000 ಸಂಬಳ ಇರೋದಿಲ್ಲ. ಈತ ರೆಗ್ಯುಲರ್ ಆಗಿ 10 ರಿಂದ 12 ಅವರು ಭಿಕ್ಷೆಯನ್ನು ಬೇಡ್ತಾ ಇದ್ದಿದ್ದರಿಂದ ಈತನಿಗೆ ದಿನಕ್ಕೆ 2 ರಿಂದ 2,500 ಬರ್ತಾ ಇತ್ತು. ಮಾಸಿಕವಾಗಿ 60 ರಿಂದ 75,000 ರೂಪಾಯಿ ಬರ್ತಾ ಇತ್ತು. ತನ್ನ 40 ವರ್ಷಗಳ ಭಿಕ್ಷಾಟನೆ ವೃತ್ತಿಯಲ್ಲಿ ಜೈನ್ 7.5 ಕೋಟಿ ರೂಪಾಯಿಗಳ ಸಂಪತ್ತು ಗಳಿಕೆ ಮಾಡಿದ್ದಾನೆ. ಈಗ ಆತ ತಾನು ಎಂದೂ ಅನುಭವಿಸಿರದ ಐಷಾರಾಮಿ ಜೀವನವನ್ನು ತನ್ನ ಕುಟುಂಬಕ್ಕೆ ಒದಗಿಸ್ತಾ ಇದ್ದಾನೆ. ಮುಂಬೈನಲ್ಲಿ 1,40,00,000 ರೂಪಾಯಿದ 2 2 BHK ಫ್ಲ್ಯಾಟನ್ನು ತೆಗೆದುಕೊಂಡಿದ್ದಾನೆ ಜೈನ್. ಅಲ್ಲಿ ತನ್ನ ಪತ್ನಿ, 2 ಪುತ್ರರು, ತಂದೆ ಮತ್ತು ಸೋದರನಿಗೆ ಆ ಫ್ಲ್ಯಾಟನ್ನು ಕೊಟ್ಟಿದ್ದಾನೆ. ಜೊತೆಗೆ ಇವರು ಕೂಡ ವಾಸವಾಗಿದ್ದಾರೆ. ಥಾಣೆಯಲ್ಲಿಯೂ ಕೂಡ ಆತ 2 ಅಂಗಡಿಗಳ ಒಡೆತನವನ್ನು ಹೊಂದಿದ್ದು ಮಾಸಿಕ 30,000 ರೂಪಾಯಿ ಬಾಡಿಗೆಯನ್ನು ಗಳಿಸ್ತಾ ಇದ್ದಾನೆ. ಇಷ್ಟು ಮಾತ್ರ ಅಲ್ಲ, ಆತನ ಕುಟುಂಬವು ಸ್ಟೇಷನರಿ ಅಂಗಡಿಯಲ್ಲೂ ಕೂಡ ಉತ್ತಮ ಆದಾಯ ಪಡ್ಕೊಳ್ತಾ ಇದೆ. ಓರ್ವ ಭಿಕ್ಷುಕ ಕನಸು ಕಾಣುವ ಎಲ್ಲವನ್ನೂ ಹೊಂದಿದ್ರು, ಭಿಕ್ಷಾಟನೆ ಮಾತ್ರ ಬಿಟ್ಟಿಲ್ಲ. ಜೈನ್ ತನ್ನ ಮನೆಗೆ ಅವರು ವಿರೋಧಿಸ್ತಾ ಇದ್ರು ಭಿಕ್ಷಾಟನೆಯನ್ನು ಬಿಟ್ಟಿಲ್ಲ. ಯಾಕಂದರೆ ಎಲ್ಲಿವರೆಗೂ ಬಂದಿದ್ದು ಅದರಿಂದನೇ. ಆ ಕಾರಣಕ್ಕಾಗಿ ತನ್ನ ಕಸುಬನ್ನು ಬಿಡಬಾರ್ದು ಅಂತ ಈಗಲೂ ಕೂಡ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾನೆ. ತಿಂಗಳಿಗೆ 30,000 ಬಾಡಿಗೆ ಬರುತ್ತೆ. ಇನ್ನು ಅವ್ರ ಮನೆಯವರಿಗೆ ಸ್ಟೇಷನರಿ ಅಂಗಡಿಯನ್ನು ಹಾಕ್ಕೊಡಲಾಗಿದೆ, ಅದರಿಂದ ಕೂಡ ಬರುತ್ತೆ. ಬಾಡಿಗೆ ಕಟ್ಟಬೇಕು ಅಂತ ಏನಿಲ್ಲ, ಫ್ಲ್ಯಾಟಲ್ಲಿ ಆರಾಮಾಗಿದ್ದಾರೆ. ಕೋಟಿ ಕೋಟಿ ಒಡೆಯ ಆದರೂ ಕೂಡ ಭಿಕ್ಷಾಟನೆಯನ್ನು ನಿಲ್ಲಿಸಿಲ್ಲ, ಅದನ್ನಿನ್ನೂ ಮಾಡ್ತಾ ಇದ್ದಾರೆ. ನೋಡಿ, ಭಿಕ್ಷಾಟನೆ ಅನ್ನೋದಲ್ಲ, ಸೇವಿಂಗ್ಸ್ ಹೆಂಗೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಇವತ್ತು ಒಂದು 40,000 ಸಂಬಳ ಬರ್ತಾ ಇದೆ ಅಂದರೆ 80,000 ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಕೆಲವ್ರು. ಇನ್ನು ಕೆಲವ್ರು ಬಿಡಿ ಕೆಲಸಕ್ಕೆ ಹೋಗಲ್ಲ, ಬರೋ ದುಡ್ಡು ಹೆಂಗೋ ಬರುತ್ತೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಈ ಮನುಷ್ಯ ಭಿಕ್ಷಾಟನೆಯನ್ನು ಮಾಡಿ ಅವತ್ತಿನ ಖರ್ಚಿಗೆ ಅಂತ ಅವತ್ತೇ ಕುಡಿದು ತಿಂದು ಏನೇನೋ ಶೋಕಿ ಮಾಡಿ ಮಜಾ ಮಾಡಲಿಲ್ಲ. ಬಂದಂಥ ದುಡ್ಡನ್ನೆಲ್ಲ ಹಾಗೆ ಸೇವಿಂಗ್ಸ್ ಮಾಡ್ಕೊಂಡು ಆತ ಸಂಪಾದಿಸಿ ಮನೆ ತಗೊಂಡು ಆರಾಮಾಗಿ ಇದ್ದಾನೆ. ಜೊತೆಗೆ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾನೆ.